ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಹೇಮಾದ್ರಿನಿಭಗಾತ್ರಾಯ ಸೀತಾಶೋಕವಿನಾಶಿನೇ ರಾಮಾಂಘ್ರಿಸೇವಕಾಯ ಸ್ಯಾದ್ ಆಂಜನೇಯಾಯ ಮಂಗಳಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿಸೂತ್ರಾಣಾಂ ಅಂತರ್ಜಲಮಶೇಷಮತ್. ಅಂದಿನ ರಾತ್ರಿ ರಾಮ ಲಕ್ಷ್ಮಣರಿಗೆ ನೆಮ್ಮದಿಯ ರಾತ್ರಿ. ಕಳೆದ 14 ವರ್ಷಗಳ ಕಾಲ ವನವಾಸದಲ್ಲಿ ರಾಮ ಲಕ್ಷ್ಮಣರು ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ. ನಡೆದ ದಾರಿಗಳೆಲ್ಲ ಮುಳ್ಳಿನ ಕಲ್ಲಿನ ದಾರಿಯದು. ಒಮ್ಮೆ ನೆನೆಸ್ಕೊಂಡ್ರೆ ಎಷ್ಟು ಕಷ್ಟಪಟ್ಟರು 3 ಜನ. ನಿಜಕ್ಕೂ ನಮಗಾಗಿ ನಮ್ಮ ಬದುಕಿಗೆ ಒಂದು ಅರ್ಥ ಕೊಡಲಿಕ್ಕೆ ಆ ಶ್ರೀಮನ್ನಾರಾಯಣನ ಅವತಾರವಾದಂಥ ರಾಮ, ಸೀತೆ, ಲಕ್ಷ್ಮಣ ನಡೆದ ದಾರಿಯನ್ನು ನಮ್ಮೆಲ್ಲರ ಜೀವನಕ್ಕೆ ಒಂದು ಸಾಂತ್ವನ ಕೊಡಲಿಕ್ಕೆ ಅವರು ಈ ಮುಳ್ಳು ಕಲ್ಲಿನ ಹಾದಿಯನ್ನು ನಡೆದರು. ರಾವಣನ ಸಂಹಾರ ಆಯಿತು. ರಾವಣನ ಸಂಹಾರ ಆದದ್ದು ಫಾಲ್ಗುಣ ಮಾಸದ ಅಮಾವಾಸ್ಯೆ ದಿನ. ಅವತ್ತು ನೆಮ್ಮದಿಯಿಂದ ಅವರು ಮಲಗಿದ್ರು. ಬೆಳಗ್ಗೆ ವಿಭೀಷಣ ಬಂದ. ರಾಮನಿಗೆ ಸುಪ್ರಭಾತವನ್ನು ಹಾಡ್ದ, ಜೈಕಾರವನ್ನು ಮಾಡ್ದ. ವಿಭೀಷಣ ಹೇಳ್ದ, ನಿಮ್ಮೆಲ್ಲರ ಸ್ನಾನಕ್ಕಾಗಿ ವಿಶೇಷವಾದಂತಹ ವ್ಯವಸ್ಥೆ ಮಾಡಿದ್ದೇನೆ. ಸುಗ್ರೀವ ಇತರ ವಾನರರೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ. ಅವರೆಲ್ಲರಿಗೂ ಇಲ್ಲಿ ವಿಶೇಷವಾದಂತಹ ಸ್ನಾನದ ವ್ಯವಸ್ಥೆಯನ್ನು ಮಾಡಿದ್ದೇನೆ, ನೀವೆಲ್ಲ ಬನ್ನಿ ಅಂತ ವಿಭೀಷಣ ಕರೀತಾನೆ. ರಾಮ ಅದಕ್ಕೆ ಹೇಳ್ತಾನೆ, ವಿಭೀಷಣ, ನನಗೆ ಇದು ಯಾವುದರಲ್ಲೂ ಈಗ ಆಸಕ್ತಿ ಇಲ್ಲ. ನಾನು ಶೀಘ್ರವಾಗಿ ಅಯೋಧ್ಯೆಗೆ ಹೋಗಬೇಕು, ಭರತನ ನಾನು ಕಾಣಬೇಕು. ನೋಡು, ಇಲ್ಲಿಂದ ಅಯೋಧ್ಯೆಗೆ ಹೋಗಬೇಕಾದ್ರೆ ತುಂಬ ಕಾಲ ಬೇಕು, ದಾರಿನೂ ಅತ್ಯಂತ ದುರ್ಗಮವಾಗಿದೆ ಅಂತ ರಾಮ ಹೇಳ್ದ. ಅದಕ್ಕೆ ವಿಭೀಷಣ ಹೇಳ್ದ, ರಾಮ, ನೀನೇನು ಯೋಚನೆ ಮಾಡಬೇಡ. ಒಂದೇ ದಿನದಲ್ಲಿ ಅಯೋಧ್ಯೆಗೆ ತಲುಪಿಸುವಂತಹ ಪುಷ್ಪಕ ವಿಮಾನ ನನ್ನಲ್ಲಿದೆ. ಅದನ್ನು ನೀನು ಕೊಡ್ತೀನಿ. ನೀನು 1 ದಿವಸದಲ್ಲಿ ಇಲ್ಲಿಂದ ಅಯೋಧ್ಯೆ ತಲುಪಬಹುದು ಅಂತ ವಿಭೀಷಣ ಹೇಳ್ದ. ವಿಭೀಷಣ ಮತ್ತೆ ಪ್ರಾರ್ಥನೆ ಮಾಡ್ದ ರಾಮ ಲಕ್ಷ್ಮಣರನ್ನು, ನೀವು ಇನ್ನೊಂದು ಸ್ವಲ್ಪ ಕಾಲ ಇಲ್ಲಿ ವಿಶ್ರಾಂತಿ ಪಡೀರಿ, ಆಮೇಲೆ ಅಯೋಧ್ಯೆಗೆ ಹೋಗಬಹುದು ಅಂದ. ರಾಮ ಸುತರಾಮ್ ಒಪ್ಪಲಿಲ್ಲ. ಆಗ ಹೇಳ್ತಾನೆ, ವಿಭೀಷಣ, ಇದುವರೆಗೆ ನೀನು ಎಷ್ಟು ರೀತಿಯ ಸಹಾಯ ಮಾಡಿದೆ. ರಾವಣನನ್ನು ಬಿಟ್ಟು ನನ್ನ ಹತ್ರಕ್ಕೆ ಬಂದೆ. ಎಷ್ಟು ವಿಧದಲ್ಲಿ ನೀನು ತೊಂದರೆಗಳನ್ನೆಲ್ಲ ಅನುಭವಿಸಬೇಕಾಯಿತು. ನೀನು ಮಾಡಿರುವಂತಹ ಸಹಾಯ, ನೀನು ತೋರಿರುವಂತಹ ಭಕ್ತಿ ಇದೆಯಲ್ಲ, ಹೇಗೆ ಇದನ್ನೆಲ್ಲ ನಾನು ಪ್ರತಿ ನಿನಗೆ ಮಾಡಲಿ? ನಿನ್ನ ಹಿತವಚನ ಎಲ್ಲವೂ ಪ್ರಶಂಸನೀಯವಾದದ್ದು. ನಾನು ಈಗಲೇ ಹೊರಡಬೇಕು, ವ್ಯವಸ್ಥೆ ಮಾಡು ಅಂತ ಹೇಳ್ತಾನೆ. ಪುಷ್ಪಕ ವಿಮಾನ ಸಿದ್ಧ ಆಯಿತು. ನಿಮ್ಮೆಲ್ಲರ ಅನುಮತಿಯಿಂದ ಅಯೋಧ್ಯೆಗೆ ನಾನೀಗ ಹೊರಡ್ತಾ ಇದ್ದೀನಿ ಅಂತ ಶ್ರೀರಾಮ ಹೇಳ್ತಾ, ಆಗ ವಿಭೀಷಣ, ಸುಗ್ರೀವ, ಸಮಸ್ತ ವಾನರರು ಕೈ ಜೋಡಿಸಿ ನಮಸ್ಕರಿಸ್ತಾರೆ. ರಾಮನನ್ನು ಕೇಳ್ತಾರೆ, ರಾಮ, ನಾವು ನಿನ್ನೊಡನೆ ಅಯೋಧ್ಯೆಗೆ ಬರ್ತೀವಿ. ನಿನ್ನ ಪಟ್ಟಾಭಿಷೇಕವನ್ನು ಕಣ್ಣಾರೆ ನೋಡಬೇಕು ಅಂತ ನಮಗೆ ತುಂಬ ಆನಂದ ಆಗ್ತಾ ಇದೆ, ಕಾತುರದಿಂದ ಇದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ನಿನ್ನ ತಾಯಿ ಕೌಸಲ್ಯನ್ನು ನೋಡಿ ಆ ಮಹಾಮಾತೆಗೆ ನಾನು ನಮಸ್ಕರಿಸಬೇಕು, ಆಮೇಲೆ ನಾವೆಲ್ಲ ವಾಪಸ್ ಬಂದುಬಿಡ್ತೀವಿ ಅಂತ ಹೇಳ್ತಾನೆ. ಆಗ ರಾಮ ಅತ್ಯಂತ ಸಂತೋಷದಿಂದ, ನೀವೆಲ್ಲ ಬನ್ನಿ, ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಕುಬೇರನ ವಾಹನವಾದಂತಹ ಪುಷ್ಪಕ ವಿಮಾನ ಸಿದ್ಧ ಆಯಿತು. ಶ್ರೀರಾಮ ಪರಿವಾರದೊಡನೆ
ಆಕಾಶಕ್ಕೆ ಹಾರ್ತದು. ಶ್ರೀರಾಮ ಸೀತೆಯೊಡನೆ ಅತ್ಯಂತ ಸಂತೋಷದಿಂದ ಪ್ರಸನ್ನ ಚಿತ್ತದಿಂದ ಕುಳಿತಿದ್ದಾನೆ. ತನ್ನ ದಿವ್ಯ ದೃಷ್ಟಿಯನ್ನು ನಾಲ್ಕೂ ಕಡೆ ಹರಿಸ್ತಾ ಇದ್ದಾನೆ. ಸೀತಾಮಾತೆಗೆ ವಿಮಾನದಿಂದಲೇ ಎಲ್ಲ ಸ್ಥಳಗಳನ್ನು ತೋರಿಸ್ತಾ ಇದ್ದಾನೆ. ವಿಶ್ವಕರ್ಮನಿಂದ ನಿರ್ಮಿಸಿರುವಂತಹ ಲಂಕೆಯನ್ನೆಲ್ಲ ತೋರಿಸ್ದ. ಯುದ್ಧ ಭೂಮಿಯಲ್ಲಿ ರಾವಣ, ಕುಂಭಕರ್ಣ, ಪ್ರಹಸ್ತ ಮುಂತಾದವರೆಲ್ಲ ಹತರಾದಂತಹ ಸ್ಥಳಗಳನ್ನೆಲ್ಲ ತೋರಿಸ್ದ. ಹೀಗೆ ಎಲ್ಲ ರಾಕ್ಷಸ ಪ್ರಮುಖರು ಹತವಾದಂತಹ ಸ್ಥಳಗಳನ್ನೆಲ್ಲ ತೋರಿಸ್ದ. ವಿಮಾನ ಹಾಗೆಯೇ ಮುಂದೆ ಸಾಗ್ತಾ ಇದೆ. ಇದೀಗ ವಿಶಾಲವಾದಂತಹ ಸಮುದ್ರ ಸಿಕ್ತು. ಇದೇ ಸಮುದ್ರವನ್ನು ವಾನರ ಸೈನ್ಯವೆಲ್ಲ ದಾಟಿದ್ದು ಅಂತ ಹೇಳ್ತಾನೆ. ನಳ ನಿರ್ಮಿತವಾದಂಥ ಈ ಅಪೂರ್ವವಾದಂಥ ಸೇತುವೆಯನ್ನು ನೋಡು ಸೀತೆ, ಇದು ನಿನಗಾಗಿ ಕಟ್ಟಿದ್ದು ಅಂತಾನೆ ರಾಮ. ಹಾಗೇ ಮುಂದೆ ಸಾಗಿದಾಗ ದೂರದಲ್ಲಿ ಕಿಷ್ಕಿಂಧೆ ಕಾಣಿಸ್ತು. ರಾಮ ಸೀತೆಗೆ ಹೇಳ್ದ, ಇದೇ ಕಿಷ್ಕಿಂಧೆ, ಸುಗ್ರೀವನ ರಾಜಧಾನಿ, ಇಲ್ಲೇ ನಾನು ವಾಲಿಯನ್ನು ಕೊಂದಿದ್ದು ಅಂತ ಹೇಳಿದಾಗ ಸೀತೆ ಹೇಳ್ತಾಳೆ, ತಾರೆ, ಸುಗ್ರೀವನ ಹೆಂಡತಿ ಮತ್ತು ವಾನರ ಪತಿಯನ್ನೆಲ್ಲ ನಾವು ಅಯೋಧ್ಯೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ರಾಮ ಒಪ್ಪುತ್ತಾನೆ. ಅಲ್ಲಿ ಇಳಿದು ಅವರೆಲ್ಲರನ್ನ ತಾನೇ ಸ್ವತಃ ಹೋಗಿ ಎಲ್ಲರನ್ನ ಕರ್ಕೊಂಡು ಬಂದು ಪುಷ್ಪಕ ವಿಮಾನದಲ್ಲಿ ಅವನ್ನೆಲ್ಲ ಕೂರಿಸ್ಕೊಳ್ತಾನೆ. ಹಾಗೇ ವಿಮಾನ ಮುಂದೆ ಹೊರಡಿತು. ದಾರಿಯಲ್ಲಿ ಋಷ್ಯಮುಖ ಪರ್ವತ ಸಿಕ್ತು, ಪಂಪಾ ಸರೋವರ ಸಿಕ್ತು, ಶಬರಿಯ ಆಶ್ರಮ, ಜಟಾಯು ಹತನಾದಂಥ ಜಾಗ, ಅಗಸ್ತ್ಯ, ಸುತೀಕ್ಷ್ಣ, ಶರಭಂಗರ ಆಶ್ರಮಗಳನ್ನೆಲ್ಲ ಸೀತೆಗೆ ಒಂದೊಂದಾಗಿ ರಾಮ ಉತ್ಸಾಹದಿಂದ ತೋರಿಸ್ತಾ ಹೋಗ್ತಾ ಇದ್ದಾನೆ. ನಾವು ಆ ಸೀತಾರಾಮರ ಜೊತೆ ಪುಷ್ಪಕ ವಿಮಾನದಲ್ಲಿ ಹೋಗ್ತಾ ಈ ಎಲ್ಲ ದಿವ್ಯ ಸ್ಥಳಗಳನ್ನೆಲ್ಲ ನೋಡ್ತಾ ಹೋಗೋಣ. ಯಾಕೆಂದರೆ ಪ್ರಭು ರಾಮಚಂದ್ರ ಸೀತಾ ಲಕ್ಷ್ಮಣರ ಜೊತೆ ವನವಾಸಕ್ಕೆ ಹೊರಟಾಗ ನಾವು ಅವ್ರ ಜೊತೆ ಹೋಗೋಣ ಅಂತ ಹೇಳಿದ್ದೆ. ಇವಾಗ ನಾವು ವಾಪಸ್ ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ಮುಂದೆ ಅತ್ರಿ, ಅನಸೂಯೆಯ ಭೇಟಿ ನೆನಪು ಮಾಡಿದ್ದನ್ನೆಲ್ಲ ಸೀತೆಗೆ ಹೇಳ್ದ. ರಾಮ ವಿಮಾನದಲ್ಲಿ ಭರದ್ವಾಜರ ಆಶ್ರಮಕ್ಕೆ ತಲುಪಿದ. ಆಗ 14 ವರ್ಷ ಮುಗಿಯುತ್ತಾ ಬಂತು. ರಾಮ ವನವಾಸಕ್ಕೆ ಹೊರಟಂಥ ದಿನ ಚೈತ್ರ ಶುದ್ಧ ಪಂಚಮಿ. ಇವತ್ತು 14 ವರ್ಷ ಪೂರೈಸಿ ಅದೇ ದಿನ ಸೀತಾರಾಮ ಲಕ್ಷ್ಮಣರು ಭರದ್ವಾಜರ ಆಶ್ರಮಕ್ಕೆ ತಲುಪಿದರು. ಭರದ್ವಾಜರನ್ನು ನಮಸ್ಕರಿಸಿದ್ರು. ಅಯೋಧ್ಯೆಯ ವಿವರಗಳನ್ನೆಲ್ಲ ಅವರಿಂದ ತಿಳ್ಕೊಂಡ. ಆಮೇಲೆ ರಾಮ ಹನುಮಂತನನ್ನು ಕರೆದು ಹೇಳ್ದ, ಮೊದಲು ನಾವು ಅಯೋಧ್ಯೆಗೆ ಹೋಗೋಕೆ ಮುಂಚೆ ನೀನು ಈಗಲೇ ಹೋಗಿ ನಂದಿ ಗ್ರಾಮದಲ್ಲಿರುವಂಥ ಭರತನಿಗೆ ನಾನು ಬರ್ತಾ ಇರೋ ವಿಷಯವನ್ನು ತಿಳಿಸು. ಅವನ ಅಭಿಪ್ರಾಯವನ್ನು ತಿಳಿದುಕೋ. ಅದನ್ನು ತಿಳಿದುಕೊಂಡು ನೀನು ವಾಪಸ್ ಬಾ. ಆಮೇಲೆ ನಾವಿಲ್ಲಿಂದ ಅಯೋಧ್ಯೆಗೆ ಹೊರಡೋಣ ಅಂತ ರಾಮ ಹೇಳಿದ. ಮುಂದಿನ ರಾಮಕಥೆ ನಾಳೆ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.